ಹಿರಿಯಳ್ಳ ಜಲಾಶಯ ಭರ್ತಿಯಾಗಿದ್ದು ಕಾಲುವೆಗಳಿಗೆ ನೀರು ಹರಿಸದ ಕಾರಣ ಈಗಾಗಲೇ ನಾವು ಕಾರ್ಯನಿರ್ವಾಹಕ ಅಭಿಯಂತರರು TPC ಮುನ್ರಾಬಾದ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ ಏನಾಗಿದೆಪ್ಪ ಅಂದ್ರೆ ಹಿರೇಹಳ್ಳ ಜಲಾಶಯ ಆಲ್ರೆಡಿ ಭರ್ತಿಯಾಗಿದ್ದು ಜೂನ್ 10ನೇ ತಾರೀಕಿಗೆ ಭರ್ತಿ ಆಗಿದೆ ಅಂತೇಳಿ ನಮಗೆ ವರದಿ ಕೊಟ್ಟಿದ್ದಾರೆ. ಜಲಾಶಯದ ಮಟ್ಟ 543, ಈಗ ಆಲ್ರೆಡಿ 542 ಕ್ಯೂಸೆಕ್ಸ್ 30 ಪ್ರಮಾಣ ತುಂಬಿದೆ. ಈಗಿರ್ತಕ್ಕಂಥ ಮಳೆಯ ಅಭಾವದಿಂದ ರೈತರ ಬೆಳೆಗಳು ಒಣಗ್ತಾ ಇವೆ. ಅಲ್ಲಿ ಬರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಗ್ರಾಮಗಳಿಗೆ ಅತಿ ಶೀಘ್ರವಾಗಿ ನೀರಿನ ಅವಶ್ಯಕತೆ ಇದೆ. ಈಗ ರೈತರು ಭತ್ತ ನಾಟಿ ಮಾಡಲು ಅಗಿಗಳನ್ನು ತಯಾರಿಸಿಕೊಂಡಿದ್ದಾರೆ. ಮೊನ್ನೆ ನಾವು ಮುನ್ರಾಬಾದಲ್ಲಿ ಮನವಿ ಸಲ್ಲಿಸಿದಾಗ ಅವರು ಸೋಮವಾರ ದಿವಸ ನಾವು ವರದಿ ಸಲ್ಲಿಸ್ತೀವಿ, ಮೇಲಾಧಿಕಾರಿಗಳಿಗೆ ಮಾತಾಡ್ತೀವಿ ಅನ್ನೋ ಒಂದು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಸಮಂಜಸವಲ್ಲ. ಯಾಕಂದ್ರೆ ಈಗ ಏನಾದ್ರು ನೀರು ಬಿಟ್ಟಿಲ್ಲ ಅಂದ್ರೆ ರೈತ ಇವತ್ತು ಸಾಲ ಸೂಲ ಮಾಡಿ ಅಗೆಯನ್ನ ತಯಾರಿಸಿಕೊಂಡು ಹೊಲದಲ್ಲಿ ಉಳುಮೆ ಮಾಡಕ್ ತಯಾರಾಗಿದ್ದಾರೆ. ಈಗ ನೀರನ್ನು ಅತಿ ಅವಶ್ಯವಾಗಿ ಬಿಡುವಂತ ಸಂದರ್ಭ. ಅವರೇನಾದ್ರೂ ನೀರನ್ನು ಬಿಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದರೆ ಬುಧವಾರ ದಿವಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಿರೇಹಳ್ಳ ಜಲಾಶಯ ಹಿರೇಹಳ್ಳ ಕಿನ್ನಾಳದಲ್ಲಿರ್ತಕ್ಕಂಥ ಹಿರೇಹಳ್ಳ ವಿಭಾಗ ಕಿನ್ನಾಳದಲ್ಲಿ ನಾವು ತೀವ್ರವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಿದ್ದೇವೆ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಗುರುವಾರ 11 ಗಂಟೆಗೆ ಹೋರಾಟ ಮಾಡೋಣ ಅಂತೇಳಿ ನಾವೆಲ್ಲ ತೀರ್ಮಾನಿಸಿದ್ದೇವೆ. ಆ ದಿನ ಹೋರಾಟ ಆರಂಭವಾಗಿ 2 ಗಂಟೆ ಒಳಗಡೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕರಿಸಿ ಆ ಕ್ಷಣ ನೀರು ಬಿಡ್ತೀವಿ ಅಂತ ಲಿಖಿತ ರೂಪದಲ್ಲಿ ಬರೆದು ಕೊಡ್ಬೇಕು. ಹಾಗೇನಾದ್ರೂ ಬರೆದು ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತದೆ ಅಂತೇಳಿ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಮೂಲಕ ನಾನು ಒಂದು ಸಂದೇಶವನ್ನು ಕೊಡಲು ಇಚ್ಛಿಸುತ್ತೇನೆ. ಹಿರೇಹಳ್ಳ ಭರ್ತಿಯಾಗಿದೆ ಅಂತೇಳಿ ಎಲ್ಲಾ ಮಾಧ್ಯಮದಲ್ಲಿ ಕೂಡ ಬಂದಿರ್ತಕ್ಕಂಥ ತಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಅಧಿಕಾರಿಗಳು 3 ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಸರ್ಕಾರದ ಆದೇಶವನ್ನು ಇಟ್ಟುಕೊಂಡು ಇಲ್ಲಿವರೆಗೂ ಅವರು ಬರೀ ಅದೇ ಆದೇಶವನ್ನ ಕೂಡ ತೋರಿಸ್ತಕ್ಕಂಥದ್ದು. ಮೊನ್ನೆ ನಾವು ಮುನ್ರಾಬಾದಲ್ಲಿ ಅಧೀಕ್ಷಕರಲ್ಲಿ ಹೋದಾಗ SC ಅವರ ಹತ್ರ ಹೋದಾಗ ಅದೇ ಮಾತನ್ನು ಕೂಡ ಅವ್ರು ಹೇಳಿದರು, ಇಲ್ಲ ನಮ್ಗ ಒಂದು ಸರ್ಕಾರದ ಆದೇಶ ಇದೆ ಅಂತೇಳಿ. ಆದೇಶವನ್ನು ತೆಗೆದು ನೋಡಿದಾಗ ಅದು 3 ತಿಂಗಳಲ್ಲಿ ಆಗೈತಿ, ಮಾರ್ಚ್ ತಿಂಗಳಲ್ಲಿ. ಈ ಇಲ್ಲಿವರೆಗೂ ಮಳೆ ಆಗದೇ ಇರುವುದಂತೂ ನಮ್ಮ ಬಹಳ ಸಂಕಷ್ಟದಾಗಿದ್ದೀವಿ ನಾವು. ಅದಕ್ಕೆ ನಾ ಈ ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಪ್ರಿಂಟ್ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ, ನಮ್ಮೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ನೀರು ಹರಿಸುವಂತ ವ್ಯವಸ್ಥೆ ಆಗಬೇಕು. ಇದು ಹಳೆ ಒಂದು ಸರ್ಕಾರದ ಆದೇಶವನ್ನು ಇಟ್ಟುಕೊಂಡು ಅದನ್ನೇ ಮುಂದುವರಿತಕ್ಕಂಥದ್ದು ಇದು ಬಹಳ ತಪ್ಪು ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಮುಂದಿನ ದಿನಗಳಲ್ಲಿ ಅಂದ್ರೆ ಬುಧವಾರ ದಿವಸ ಅವ್ರೇನಾದ್ರೂ ಇದಕ್ಕೆ ಸರಿಯಾದ ರೀತಿಯಿಂದ ಸ್ಪಂದನೆ ಮಾಡದೇ ಇದ್ರೆ ನಾವೆಲ್ಲರೂ ರೈತರು ಆಫೀಸಿಗೆ ನಮ್ದೇನು ಇವೆಲ್ಲ ಅಧಿಕಾರಿಗಳ ಮುಂದೆ ನಾವೆಲ್ಲರೂ ಒಂದು ಪ್ರತಿಭಟಿಸುವಂತ ನಮ್ಮೆಲ್ಲ ಧರಣಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತಾ. ಅದಕ್ಕೆ ಆದಷ್ಟು ಬೇರೆ ಈ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ನೀರು ಹರಿಸಬೇಕು. ಜೊತೆಗೆ ಇವತ್ತು ನಮ್ಮ ಜಿಲ್ಲೆ ಇಡೀ ನಮ್ಮ ರಾಜ್ಯಾದ್ಯಂತ ಇವತ್ತು ಮಳೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಕೊಪ್ಪಳದಲ್ಲಿ ಕೂಡ ಕೊಪ್ಪಳ ಜಿಲ್ಲೆಯನ್ನ ಬರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಅವರು ಏನಾದರೂ ಪರಿಹಾರ ನೀಡತಕ್ಕಂಥ ವ್ಯವಸ್ಥೆ ಕೂಡ ಆಗಬೇಕು. ಆದಷ್ಟು ಬೇಗನೆ ನಮ್ಮ ಎಡದಂಡೆ ಮತ್ತು ಬಲದಂಡೆ ನೀರು ಹರಿಸಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ಬೋದು.